ವಾಕ್ಯಗೋಸ್ಕರ ಪ್ರಾರ್ಥನೆ ಮಾಡಿ. ಕರ್ತನೇ, ನಿನಗೆ ಸ್ತೋತ್ರ ರಾಜ. ಅಪ್ಪ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಎನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಯೇಸು, ಎನ್ನ ಕರ್ತನ ದಾಸರಿಗೆ ಕರ್ತನೆ, ಎನ್ನ ಕರುಗಳಲ್ಲಿ ಒಪ್ಪಿಸರಾಗಿದ್ದೇವೆ ರಾಜ. ಅಪ್ಪ, ಎನ್ನ ಮಗನಿಗೆ ಸ್ವಾಮಿ, ಎನ್ನ ಬೆಂಕಿಯ ಪಾದದಲ್ಲಿ ಕರ್ತನೆ ಇನ್ನು ಉಪಯೋಗಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅಪ್ಪ, ಈ ದಿನದ ವಾಕ್ಯಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ ಯೇಸುವೆ, ನಾವು ನಿನ್ನ ವಾಕ್ಯವನ್ನು ಕೇಳುವಂತೆ ದೇವರೇ ನಮ್ಮನ್ನು ಆಶೀರ್ವದಿಸಿರು ರಾಜ. ಅಪ್ಪ, ಕಿವಿ ಉಳ್ಳವರು ಕೇಳಿರಿ ಅಂತ ಹೇಳಿದಲ್ಲ ಸ್ವಾಮಿ. ಹೌದು ಕರ್ತನೆ. ಅಪ್ಪ, ನಮ್ಮನ್ನು ಒಳ್ಳೆ ವಾಕ್ಯವನ್ನು ಕೊಟ್ಟು ಕರ್ತನೆ ಅಪ್ಪ ನಮ್ಮನ್ನು ನಡೆಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ರಾಜ. ಅಪ್ಪ, ನಮ್ಮ ಮಗನಿಗೆ ನಿನಗೆ ಅಪ್ಪ, ನಮ್ಮ ಮಗನಿಗೆ ಸ್ವಾಮಿ ನೀನು ಆಶೀರ್ವದಿಸಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ನಮ್ಮೆಲ್ಲರನ್ನು ಆಶೀರ್ವದಿಸಿರಿ ರಾಜ. ಅಪ್ಪ, ನಮ್ಮನ್ನು ಕರ್ತನೆ ಇಷ್ಟೊಂದು ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ ದೇವರೇ, ನಿನ್ನನ್ನು ಮಹಿಮೆ ಪಡಿಸುವಂತೆ ಕರ್ತನೆ ನಮ್ಮನ್ನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ರಾಜ. ಎಸಯ್ಯ, ಹಾಗೆ ಮಾಡ್ತಿರಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಯುವುದೇ ಪ್ರಲೋಕದ ತಂದೆ. ಥ್ಯಾಂಕ್ ಯು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೆರಡು ವಾರ ನಾವು ಗ್ಯಾಪ್ ಕೊಟ್ಟಿದ್ವಿ ಮೀಟಿಂಗ್ಗಳ ಮತ್ತು ಸೇವೆಗಳ ನಿಮಿತ್ತ. ನಾವು ಕಳೆದ ಕ್ಲಾಸಲ್ಲಿ ಕಲ್ತಿದ್ದು ಯೇಸು ಸಭೆಯನ್ನು ಆಳುತ್ತಾನೆ ಎಂಬುದಾಗಿ. ಅದು ಅಧ್ಯಾಯ 9 ನಾವು ಧ್ಯಾನ ಮಾಡ್ತಾ ಇದ್ದೆ. ಅದನ್ನು ನಾವು ನೋಡೋಣ. ಯಾವ ರೀತಿ ಯೇಸು ಕ್ರಿಸ್ತನಿಗೆ ಸಭೆಯ ಮೇಲೆ ಪೂರ್ತಿ ಅಧಿಕಾರ ಇದೆ ಎಂಬುದಾಗಿ ನೋಡ್ತಿದ್ದೀವಿ. ಹೆಬ್ರಿ 10:2-25 ತನಕ ಕೂಡ ನಾವು ಓದ್ಕೊಂಡ್ವಿ. ಅದಾದ್ಮೇಲೆ ನಾನು ನೋಡಿದಂತಹ ಕೆಲವು ವಿಷಯಗಳು, ಎಂದು ಪುನರುತ್ಥಾನಗೊಂಡಂತಹ ಕ್ರಿಸ್ತನು ಅತ್ಯಧಿಕವಾಗಿ ಆಸಕ್ತಿ ಇರುವ, ಅಥವಾ ಆ ಇಂಟ್ರೆಸ್ಟ್ ಅಂತೀವಲ್ಲ, ಆ ಇಂಟ್ರೆಸ್ಟ್ ಯಾವ್ದ್ರ ಮೇಲೆ ಇದೆ ಕ್ರಿಸ್ತನಿಗೆ ಅಂದ್ರೆ ತನ್ನ ಸಭೆಯ ಮೇಲೆ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಆ ಸಭೆನ ಕ್ರಿಸ್ತನು ತನ್ನ ಪ್ರಾಣ ಕೊಟ್ಟು, ತನ್ನ ಜೀವ ಕೊಟ್ಟು, ತನ್ನ ರಕ್ತವನ್ನು ಸುರಿಸಿ ಕೊಂಡುಕೊಂಡಿರೋದು ಅಂತ. ಯಾವಾಗ ಪೇತ್ರ ನನ್ನ ಸಭೆಯನ್ನ ಬಂಡೆ ಮೇಲೆ ಕಟ್ತೀನಿ ಅಂತ ಹೇಳಿದ್ರು, ಆ ಸಭೆಯನ್ನ ಪಾತಾಳದ ಶಕ್ತಿಗಳು ಸೋಲಿಸಲಾರವು ಎಂಬುದಾಗಿ ಹೇಳಿದ್ರು, ಅದರ ಅರ್ಥ ಸಭೆ ಶಾಶ್ವತವಾಗಿ ಇರುತ್ತೆ ಎಂಬುದಾಗಿ. ಈ ಭೂಲೋಕದಲ್ಲಿ ಏನಿದ್ರು ಏನಿಲ್ಲ ಅಂದ್ರೂ ಕೂಡ ಕ್ರಿಸ್ತನು ಬರೋ ತನಕನೂ ಕೂಡ ಸಭೆ ಇರುತ್ತೆ. ಕ್ರಿಸ್ತನು ಬರೋದೇ ಸಭೆಯನ್ನ ಕರ್ಕೊಂಡು ಹೋಗೋದಕ್ಕೆ. ಹಾಗಾಗಿ ಪ್ರಪಂಚದಲ್ಲಿ ಯಾರು ಏನೇ ಅಂದ್ರೂ ಕೂಡ, ಎಷ್ಟೇ ಜನರು ಕ್ರೈಸ್ತರು ಇಲ್ಲದೆ ಮಾಡಬೇಕು, ಸಭೆಗಳಿಲ್ಲದೆ ಮಾಡಬೇಕು, ಬೈಬಲ್ ಇಲ್ಲದೆ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ನಡೆಯದೇ ಇರುವಂತಹ ಕಾರ್ಯ. ಯಾಕಂದ್ರೆ ಸಭೆ ದೇವ್ರದು, ಕ್ರಿಸ್ತನದು. ಯಾವ ಶಕ್ತಿಯು ಕೂಡ ಅದನ್ನ ಸೋಲಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಸಭೆ ಅಂದ ತಕ್ಷಣ 2 ರೀತಿಯ ಸಭೆಗಳನ್ನ ನೋಡ್ತೇವೆ. ಮೊದಲನೇದಾಗಿ ಕಣ್ಣಿಗೆ ಕಾಣುವಂತ ಸಭೆ, ಅದನ್ನ ಸ್ಥಳೀಯ ಸಭೆ ಅಂತ ಹೇಳ್ತೇವೆ. ಎರಡನೇದು ಕಣ್ಣಿಗೆ ಕಾಣದೇ ಇರುವಂತದ್ದು, ಅದನ್ನ ಅದೃಶ್ಯ ಸಭೆ ಅಂತ ಕರಿತೇವೆ. ಎಲ್ಲಿ 2-3 ಸೇರಿ ಬರ್ತಾರೋ ಅದು ಕಣ್ಣು ಕಾಣುವಂತ ಸಭೆ. ಅದು ಕಟ್ಟಡ ಕಟ್ಟಿರ್ಬೋದು, ಚರ್ಚ್ ಕಟ್ಟಡ ಇರ್ಬೋದು, ಅಥವಾ ಮನೆಯಲ್ಲಿರ್ಬೋದು. ಸಭೆಯಾಗಿ ಕೂಡಿ ದೇವ್ರನ್ನ ಆರಾಧನೆ ಮಾಡ್ತಾರಲ್ಲ, ಅದು ಸ್ಥಳೀಯ ಸಭೆ ಅಂತ ಹೇಳಲ್ಪಡುತ್ತೆ. ಕಣ್ಣು ಕಾಣದೇ ಇರುವ ಸಭೆ ಅಂದ್ರೆ ವಿಶ್ವ ಸಭೆ ಅಂತ. ಲೋಕದಲ್ಲಿ ಎಲ್ಲೆಲ್ಲಿ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಯೇಸು ಕ್ರಿಸ್ತನಿಗಾಗಿನೇ ಜೀವಿಸ್ತಾ ಇದ್ದಾರೋ ಅವರು, ನಾವು ಎಲ್ಲರೂ ಸೇರಿ ವಿಶ್ವ ಸಭೆ ಆಗುತ್ತೀವಿ. ಯೂನಿವರ್ಸಲ್ ಚರ್ಚ್ ಅಂತ ಹೇಳ್ತೀವಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಕೂಡ ಕಣ್ಣು ಕಾಣದಿರುವಂತ ಆ ಸಭೆಗೆ ಸದಸ್ಯರುಗಳಾಗಿದ್ದೇವೆ ಅನ್ನೋದನ್ನ ನೆನಪಿಟ್ಕೋಬೇಕು. ಮೊದಲನೇ ಮುಖ್ಯ ಸಂದೇಶದಲ್ಲಿ ಮೊದಲನೇ ಪಾಯಿಂಟ್ ಅನ್ನ ನಾವು ನೋಡಿದ್ವಿ. ಈಗಲೂ ಸಹ ಆತನ ವೈಯಕ್ತಿಕ ವಿಶ್ವಾಸಗಳ ಮೇಲೆ ಆಳ್ವಿಕೆ ನಡೆಸುತ್ತಾನೆ ಎಂಬುದಾಗಿ. ಅದೃಶ್ಯ ಸಭೆ ಅಂದ್ರೆ ಈ ಭೂಲೋಕದಲ್ಲಿ ಎಲ್ಲೆಲ್ಲಿ
ಯೇಸು ಕ್ರಿಸ್ತನನ್ನು ನಂಬಿದಾರೋ ಅವ್ರನ್ನೆಲ್ಲರನ್ನು ಕೂಡ ಕ್ರಿಸ್ತನೇ ನೋಡ್ಕೊಳ್ತಿರೋದು, ಕ್ರಿಸ್ತನೇ ನಡೆಸ್ತಿರೋದು. ಯಾಕಂದ್ರೆ ಯಾರ್ಯಾರು ಅದನ್ನ ಅಂಗೀಕರಿಸ್ಕೊಳ್ತಾರೋ ಅವ್ರು ದೇವ್ರ ಮಕ್ಕಳಾಗ್ತಾರೆ. ಅವರಲ್ಲಿ ಕ್ರಿಸ್ತನು ವಾಸ ಮಾಡ್ತಾರೆ. ಕ್ರಿಸ್ತನು ಅವರಲ್ಲಿ ವಾಸ ಮಾಡಿ ಅವರನ್ನ ನಡೆಸ್ತಾನೆ ಆತನ ಯಜಮಾನನಾಗಿ. ಅದಕ್ಕೆ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಕರ್ತನಾಗಿ ಯಜಮಾನನಾಗಿ ಸ್ವೀಕಾರ ಮಾಡ್ಕೋಬೇಕೆಂಬುದಾಗಿ ನೋಡೋದು. ಪ್ರಕಟಣೆ 2:20, ಪ್ರಕಟಣೆ 2:1, ಪ್ರಕಟಣೆ 3:1 ಇಲ್ಲೆಲ್ಲ ಕರ್ತನು ಹೇಗೆ ಕಾರ್ಯ ಮಾಡ್ತಾನೆ ಎಂಬುದಾಗಿ ಕಳೆದ ವಾರ ಎಲ್ಲ ವಚನಗಳನ್ನ ಓದಿ ನಾವು ಧ್ಯಾನ ಮಾಡ್ಬೇಕು. ಯಾವ ರೀತಿ ಯೇಸು ಕ್ರಿಸ್ತನು ಸಭೆ ಮೇಲೆ, ವಿಶ್ವಾಸಿಗಳ ಮೇಲೆ, ಶಿಷ್ಯರ ಮೇಲೆ, ಪ್ರಾರ್ಥಿಸುವಂತವರ ಮೇಲೆ, ಸಾಕ್ಷಿಗಳಾಗಿರುವಂತವ್ರ ಮೇಲೆ ಆತನು ಕಾರ್ಯ ಮಾಡ್ತಾನೆ ಎಂಬುದಾಗಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೇನೆ ಯೇಸು ಕ್ರಿಸ್ತನೀಗ ಎಲ್ಲಾ ಸಭೆಗಳ ಮೇಲೆ ಕೂಡ ಆಳುತ್ತಾನೆ ಎಂಬುದಾಗಿ. ಅಂದ್ರೆ ಕಣ್ಣಿಗೆ ಕಾಣುವಂತ ಸಭೆಗಳ ಮೇಲೆ ಕೂಡ ಯೇಸು ಕ್ರಿಸ್ತನೇ ಆಳ್ವಿಕೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡಿದ್ವಿ. ಯಾವ ರೀತಿ ಪ್ರಕಟಣೆಯಲ್ಲಿ ಆ 7 ಸಭೆಗಳ ಜೊತೆಯಲ್ಲಿ ಕ್ರಿಸ್ತನು ಮಾತಾಡೋದನ್ನ ನಾವು ನೋಡ್ತಾ ಇದ್ವಿ. ಸಭೆಗಳ ಜೊತೆ ಕ್ರಿಸ್ತನು ಮಾತನಾಡ್ತಿರೋದು, ನೀನು ನನ್ನ ಸಭೆ, ನಾನು ಆರಿಸ್ಕೊಂಡಿರುವಂತದ್ದು, ನೀನು ಮೊದ್ಲಿದ್ದಂಗೆ ಇರ್ಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು ಅಂತ ಕ್ರಿಸ್ತನು ಸಭೆಯ ಸಂಗಡ ಮಾತನಾಡೋದನ್ನ ನಾವು ನೋಡಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇ ಮುಖ್ಯ ಸಂದೇಶವನ್ನ ನಾವು ನೋಡುವಾಗ ದೇವರು ಸಭೆಗೆ ನೀಡುವ ಆಶೀರ್ವಾದಗಳೇನು ಎಂಬುದಾಗಿ. ಸಭೆ ಕ್ರಿಸ್ತನದಲ್ವಾ, ಹಾಗಾದ್ರೆ ಆ ಸಭೆಗೆ ದೇವರು ಕೊಡ್ತಿರುವಂತ ಆಶೀರ್ವಾದಗಳು ಏನು, ಅವೆಂತ ಆಶೀರ್ವಾದಗಳಾಗಿವೆ ಅನ್ನೋದನ್ನ ನಾವು ನೋಡ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಸಭೆಗಳು ಖಂಡಿತವಾಗಲೂ ಕೂಡ ದೇವರ ಚಿತ್ತವನ್ನ ನೆರವೇರಿಸುವಂತಹ ಸಭೆಗಳಾಗಿರಬೇಕು. ದೇವರು ಕೊಡುವಂತಹ ಆ ಮೂಲಭೂತ ಆಶೀರ್ವಾದಗಳನ್ನು ನಾವು ಧ್ಯಾನಿಸುವಾಗ ಅಪೊಸ್ತಲರ ಕೃತ್ಯಗಳಲ್ಲಿ 4ನೇ ಅಧ್ಯಾಯ 32, 33ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿರೋದನ್ನು ನಾವು ನೋಡಬಹುದು. ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಇವರೆಲ್ಲರೂ ಕೂಡಿ ಬಂದಿದ್ರು. ಅಂದ್ರೆ ನಂಬಿದ್ದ ಮಂಡಳಿಯವರು ಅಂದ್ರೆ ಏನು? ಅದು ಸಭೆ. ಅದು ಇನ್ನು ಪ್ರಾರಂಭದ ಸಭೆ, ಆದಿಸಭೆ ಅಂತ ಕರಿತೀವಿ. ಆ ಆದಿಸಭೆ ಅವರೆಲ್ಲರ ಹೃದಯ ಪ್ರಾಣ ಒಂದೇ ಆಗಿತ್ತು ಅಂತ. ಆ ಐಕ್ಯತೆ ಯಾವ ರೀತಿ ಇತ್ತು ಎಂಬುದಾಗಿ, ಯೇಸು ಕ್ರಿಸ್ತನ್ ನಂಬಿರುವವರೆಲ್ಲರೂ ಕೂಡ ಒಂದೇ ದೇಹ ಅಂತ ನಾವು ಹೇಳ್ತೀವಿ. ಸಭೆ ಅಂದ್ರೇನೆ ಕ್ರಿಸ್ತನ ದೇಹ. ನಮ್ಮೆಲ್ಲರ ಪ್ರಾಣ, ಆತ್ಮ, ಶರೀರ ಒಂದೇ ಆಗಿರ್ಬೇಕು ಅಂತ, ಅಂದ್ರೆ ಅನ್ಯೂನ್ಯತೆಯಲ್ಲಿ ಇರಬೇಕು. ವಿಶೇಷವಾಗಿ ಆ ರೀತಿ ಇರುವಂತಹ ಸಭೆಯ ಮೇಲೆ ದೇವರು ಕೊಟ್ಟಂತ ಆಶೀರ್ವಾದ ಏನು ಅಂದ್ರೆ ದಯೆ ಇತ್ತು ಎಂಬುದಾಗಿ. ಅವ್ರ ಮೇಲೆ ದೇವರು ಬಹಳ ದಯೆಯನ್ನ ಅನುಗ್ರಹಿಸ್ತಾರೆ ಎಂಬುದಾಗಿ. ಎಲ್ಲಿ ಕ್ರಿಸ್ತನಲ್ಲಿ ಒಬ್ಬರು ಇಬ್ಬರು ಸೇರಿ ಇರ್ತಾರೋ, ಕ್ರಿಸ್ತನಿಗಾಗಿ ಅವ್ರು ಜೀವಿಸ್ತಿರ್ತಾರೋ, ಖಂಡಿತ ಅಲ್ಲಿ ದೇವರ ದಯೆ ಯಥೇಚ್ಛವಾಗಿ ಇರುತ್ತೆ. ದೇವರ ದಯೆಯಿಂದ ಯಾರು ಅನ್ಯೂನ್ಯವಾಗಿ ಇರೋದಕ್ಕೆ ಆಗೋದಿಲ್ಲ. ಒಂದು ಸಭೆಯಾಗಿ ನಾವು ಕ್ರಿಸ್ತನಲ್ಲಿ ಅನ್ಯೂನ್ಯತೆಯಲ್ಲಿ ಇರಬೇಕು ಅಂದ್ರೆ ಆತನ ದಯೆ ನಮಗೆ ಆಶೀರ್ವಾದವಾಗಿ ದೊರಕಬೇಕಾಗಿದೆ. ಎರಡನೇದಾಗಿ ನಾವು ನೋಡುವಾಗ, ಎರಡನೇ ಆಶೀರ್ವಾದದ ಕುರಿತು ನಾವು ನೋಡುವಾಗ 1 ಥೆಸಲೋನಿಕ 1ನೇ ಅಧ್ಯಾಯ 6ರಿಂದ 10ನೇ ವಚನವನ್ನು ಓದಿಕೊಳ್ಳುವಾಗ ಕೆಲವು ವಿಷಯಗಳನ್ನು ನಾವು ಗಮನಿಸಬಹುದು ಇಲ್ಲಿ. ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರ ಆತ್ಮದಿಂದುಂಟಾಗುವ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿ ನಮ್ಮನ್ನು ಕರ್ತನಾದ ಯೇಸುವನ್ನು ಅನುಸರಿಸುವವರಾದಿರಿ. ಹೀಗೆ ಮೆಕೆದೋನ್ಯದಲ್ಲಿಯೂ ಅಖಾಯದಲ್ಲಿಯೂ ಕ್ರಿಸ್ತನನ್ನು ನಂಬುವವರೆಲ್ಲರಿಗೆ ಮಾದರಿಯಾದಿರಿ. ಕರ್ತನ ವಾಕ್ಯವು ನಿಮ್ಮಿಂದಲೇ ಮೆಕೆದೋನ್ಯದಲ್ಲಿಯೂ ಅಖಾಯದಲ್ಲಿಯೂ ಘೋಷಿಸುವುದಲ್ಲದೆ
ದೇವರ ಮೇಲೆ ನೀವು ಇಟ್ಟಿರುವ ನಂಬಿಕೆಯು ಎಲ್ಲಾ ಸ್ಥಳಗಳಲ್ಲಿ ಪ್ರಸಿದ್ಧವಾಯಿತು. ಆದ್ದರಿಂದ ಆ ವಿಷಯದಲ್ಲಿ ನಾವು ಏನು ಹೇಳಬೇಕಾದಿಲ್ಲ. ನಾವು ನಿಮ್ಮಲ್ಲಿಗೆ ಬಂದಾಗ ನೀವು ಎಂಥ ಮನಸ್ಸಿನಿಂದ ನಮ್ಮ ಬೋಧನೆಯನ್ನು ಕೇಳಿದ್ದೀರೋ ಅದನ್ನು ಕುರಿತು ಅಲ್ಲಿಯ ಜನರು ತಾವೇ ಹೇಳುತ್ತಾರೆ. ಅದು ಮಾತ್ರವಲ್ಲದೆ ನೀವು ವಿಗ್ರಹಗಳನ್ನು ಬಿಟ್ಟು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಜೀವವುಳ್ಳ ಸತ್ಯ ದೇವರನ್ನು ಸೇವಿಸುವವರಾದಿರಿ ಅಂತಲೂ ಆತನು ಸತ್ತರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾಗಿದ್ದೀರಿ ಅಂತಲೂ ತಿಳಿಸುತ್ತಾರೆ. ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನ ತಪ್ಪಿಸುವ ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಇಲ್ಲಿ ಪೌಲ ಥೆಸಲೋನಿಕ ಸಭೆಗೆ ಹೇಳ್ತಾ ಇರುವಂತಹ ಸದ್ಗುಣಗಳು, ಆ ಸದ್ಗುಣ ಅಂದ್ರೆ ಏನು? ಪೌಲನು ಥೆಸಲೋನಿಕ ಸಭೆಯಲ್ಲಿರುವಂತಹ ಒಳ್ಳೆ ಗುಣಗಳ ಬಗ್ಗೆ ಇಲ್ಲಿ ಗುಣಗಾನ ಮಾಡ್ತಿದ್ದಾನೆ. ಏನದು? ಯಾವ ರೀತಿ ಅವರು ಆ ಹಿಂಸೆಗಳ ಮಧ್ಯದಲ್ಲೂ ಕೂಡ ಹಿಂಸೆಗಳನ್ನ ಅಷ್ಟೊಂದು ಅನುಭವಿಸ್ತಾ ಇದ್ರು ಕೂಡ ಪವಿತ್ರ ಆತ್ಮದಲ್ಲಿ ಅವರು ಸಂತೋಷವಾಗಿರೋದನ್ನ, ದೇವರ ವಾಕ್ಯವನ್ನು ಅವರು ಅಂಗೀಕರಿಸಿಕೊಂಡು ದೇವರ ವಾಕ್ಯದಲ್ಲಿ ಜೀವಿಸ್ತಿರೋದನ್ನ ನೋಡ್ತಿದ್ವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಖಾಯ ಅನ್ನುವಂಥದ್ದು ಒಂದು ಪ್ರಾಂತ್ಯ. ಅದು ಆ ಪ್ರಾಂತ್ಯದಲ್ಲಿಯೇ ಈಗ ಗಲಾತ್ಯ ಅನ್ನೋದೊಂದು ಪ್ರಾಂತ್ಯ, ಮೆಕೆದೋನಿಯಾ ಅನ್ನೋದು ಒಂದು ಪ್ರಾಂತ್ಯ, ಆಸಿಯಾ ಸೀಮೆ ಅನ್ನೋದೊಂದು ಪ್ರಾಂತ್ಯ. ಅದೊಂದು ಊರಲ್ಲ. ಈ ಆಸಿಯಾ ಆಗ್ಲಿ, ಗಲಾತಿಯಾ ಆಗ್ಲಿ, ಮೆಕೆದೋನಿಯಾ ಆಗ್ಲಿ, ಅಖಾಯ ಆಗ್ಲಿ, ಇವೆಲ್ಲ ಒಂದು ಪಟ್ಟಣಗಳಲ್ಲ. ಅವು ಒಂದು ಸೀಮೆಗಳು. ಅಂದ್ರೆ ಎಷ್ಟೋ ಪಟ್ಟಣಗಳು, ಗ್ರಾಮಗಳಿಂದ ಕೂಡಿರುವಂತ ಒಂದು ಪ್ರದೇಶಗಳು. ಹಾಗೆ ಇಲ್ಲಿ ಪೌಲನ್ ಹೇಳ್ತಾ ಇರುವಂತದ್ದೇನು? 7ನೇ ವಚನದಲ್ಲಿ ನಾವು ನೋಡುವಾಗ ಅಖಾಯದಲ್ಲಿಯೂ ಕ್ರಿಸ್ತನನ್ನು ನಂಬುವವರೆಲ್ಲರಿಗೆ ಮಾದರಿ ಆದಿರಿ ಅಂತ ಹೇಳ್ಬಿಟ್ಟು, ಇಡೀ ಅಖಾಯ ಪ್ರಾಂತದಲ್ಲೇ ಎಷ್ಟೋ ಸಭೆಗಳಿದ್ರೂ ಕೂಡ ಯೇಸುವನ್ನ ನಂಬುವವರೆಲ್ಲರಿಗೂ ಕೂಡ ನೀವು ಮಾದರಿ ಆಗಿದ್ದೀರಾ. ಯಾವ ರೀತಿ ಕ್ರಿಸ್ತನನ್ನು ನಂಬಬೇಕು, ಯಾವ ರೀತಿ ಹಿಂಸೆಗಳ ಮಧ್ಯದಲ್ಲೂ ಕೂಡ ಕ್ರಿಸ್ತನಿಗೆ ಬದುಕಬೇಕು ಅಂತ. ಸೊ ಅಂತ ಸಭೆಗೆ, ಕ್ರಿಸ್ತನಿಗಾಗಿ ಜೀವಿಸ್ತಾ ಇರುವಂತ ಎಲ್ಲಾ ಸಮಸ್ಯೆಗಳು, ಹಿಂಸೆಗಳ ಮಧ್ಯದಲ್ಲೂ ಕೂಡ ಕ್ರಿಸ್ತನಿಗಾಗಿ ಬದುಕ್ತಾ ಇದ್ದಂತ ಆ ಸಭೆಯನ್ನ ದೇವರು ಆಶೀರ್ವದಿಸಿದ್ರು. ಯಾವ ಆಶೀರ್ವಾದ? 10ನೇ ವಚನದಲ್ಲಿ ನಾವು ನೋಡುವಾಗ, ಈ ಯೇಸುವು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನ ತಪ್ಪಿಸುವುದು. ದೇವರ ಕೋಪ ಏನು? ದೇವರಿಂದ ಸಂಪೂರ್ಣವಾಗಿ ದೂರ ಮಾಡೋದು. ನಮ್ಮನ್ನ ಸಂಪೂರ್ಣವಾಗಿ ದೂರ ಮಾಡಿ ನರಕದಲ್ಲಿ ಹಾಕೋದು. ದೇವರ ಉಗ್ರತೆ, ದೇವರ ಕೋಪನೇ ನರಕ ಆಗಿದೆ. ಸೊ ಹಾಗಾಗಿ ಆ ದೈವಿಕ ಕೋಪ ಅಂದ್ರೆ ಆ ನರಕದಿಂದ ಯೇಸು ಕ್ರಿಸ್ತನು ನಮ್ಮನ್ನ ಬಿಡಿಸಿದ್ದಾನೆ ಎಂಬುದು. ಇದಕ್ಕಿಂತ ದೊಡ್ಡ ಆಶೀರ್ವಾದ ಏನ್ ಬೇಕು ನಮಗೆ? ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ದೇವರ ಅದ್ಭುತಗಳು ಅಂದ್ರೆ ನನ್ನ ಜೀವನದಲ್ಲಿ ಶಾರೀರಿಕವಾಗಿ ನಡೆಯುವಂಥದ್ದಲ್ಲ. ಈಗಾಗಲೇ ಕ್ರಿಸ್ತನು ಮಾಡಿರುವಂತದ್ದೇ ನನ್ನ ಜೀವನದಲ್ಲಿ ಎಂದಿಗೂ ಬದಲಾಗದಿರುವಂತಹ ಅದ್ಭುತಗಳು ಅಂತ. ಅದು ನಾನು ದೇವ್ರ ಮಗುವಾಗಿರೋದು ಅದ್ಭುತ, ರಕ್ಷಣೆ ಹೊಂದಿರೋದು ಅದ್ಭುತ, ನನ್ನ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿರೋದು ಅದ್ಭುತ, ನಾನು ನಿತ್ಯ ಜೀವ ಹೊಂದಿರೋದು ಅದ್ಭುತ. ದೇವ್ರ ನಾಮಕ್ಕೆ ಸ್ತೋತ್ರ. ಆತನ ಶಿಷ್ಯನಾಗಿರೋದು, ಸಾಕ್ಷಿಯಾಗಿರೋದು, ಆತನಿಂದ ಸಿಕ್ಕ ಸಂತೋಷ, ಸಮಾಧಾನ, ಸೈತಾನನಿಂದ ಬಿಡಿಸ್ಕೊಂಡಿದ್ದು, ನರಕದಿಂದ ತಪ್ಪಿಸ್ಕೊಂಡಿದ್ದು, ನಮ್ಮ ಹೆಸರುಗಳು ಪರಲೋಕ ರಾಜ್ಯದಲ್ಲಿ ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಇವೆಲ್ಲ ಅದ್ಭುತಗಳಲ್ವಾ? ಖಂಡಿತ ಅದ್ಭುತಗಳು, ಶಾಶ್ವತವಾದ ಅದ್ಭುತಗಳು. ಸೊ ಹಾಗಾಗಿ ಸಭೆಗೆ ದೇವ್ರು ಕೊಟ್ಟ ಆಶೀರ್ವಾದ ಮೊದಲನೇದು ದಯೆ ಆದ್ರೆ, ಎರಡನೇದು ಆತನು ದೇವರ ಕೋಪದಿಂದ ಬಿಡಿಸುವಂತದ್ದು, ಆ ನರಕದಿಂದ ನಮ್ಮನ್ನ ತಪ್ಪಿಸಿದಂಥದ್ದು. ಸಭೆಯನ್ನ ದೇವರ ಕೋಪದಿಂದಲೂ ಮತ್ತು ನರಕದಿಂದಲೂ ಸಂಪೂರ್ಣ ಬಿಡಿಸಿ ಆ ಆಶೀರ್ವಾದವನ್ನು ಅನುಗ್ರಹಿಸಿದ್ದಾರೆ ಎಂಬುದಾಗಿ. ಮೂರನೇದಾಗಿ ಇಬ್ರಿಯ 10:25 ನಾವು ನೋಡುವಾಗ ಇಲ್ಲಿ ನಾವು ನೋಡ್ತೇವೆ ಯಾವ್ದ್ರ ಬಗ್ಗೆ ನಾವು ಎಚ್ಚರಿಕೆಯಾಗಿರ್ಬೇಕು ಸಭೆಯಾಗಿ ಅಂತ ನೋಡುವಾಗ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಅಂತ.
ಆ ಕಾಲದಲ್ಲೇ ಸಭೆಗೆ ಬರೋದನ್ನ ಕೆಲವರು ರೂಢಿಯಾಗಿ ಬಿಟ್ಬಿಟ್ಟಿದ್ರು ಅಂತ. ಸಭೆಗಳಲ್ಲಿ, ಪ್ರಾರಂಭದ ಸಭೆಗಳಲ್ಲಿ ಸಮಸ್ಯೆಗಳಿರುತ್ತೆ. ಹಳೆ ಸಭೆಗಳಲ್ಲೂ ಕೂಡ ಎಷ್ಟೋ ವರ್ಷಗಳಿಂದ ಸಭೆ ನಡೀತಾ ಇದ್ರು ಕೂಡ ಅಲ್ಲೂ ಕೂಡ ಸಮಸ್ಯೆಗಳು ಬರುತ್ತೆ. ಏನವು ಅಂದ್ರೆ ಜನ ಕೂಡದೇ ಇರೋದು ಒಟ್ಟಿಗೆ. ಅದರಲ್ಲೂ ನಮ್ಮ ದೇಶದಲ್ಲಿ ಈ ಜಾತಿ ಭೇದಗಳಂತ ಇರೋದ್ರಿಂದ ಬಂದ್ರೆ ಒಂದೇ ಜಾತಿಯವ್ರು ಬರ್ತಿರ್ತಾರೆ ಸಭೆಗಳಿಗೆ. ತುಂಬಾ ಸಭೆಗಳಲ್ಲಿ ಒಂದೇ ಜಾತಿಯವ್ರು ಬರ್ತಿರ್ತಾರೆ. ಒಂದ್ ವೇಳೆ ಆ ಜಾತಿ ಲೆಕ್ಕದಲ್ಲಿ ನಮ್ ದೇಶದಲ್ಲಿ ಏನು ಸ್ವಲ್ಪ ಕೀಳ್ ಜಾತಿ ಮೇಲ್ ಜಾತಿ ಅನ್ಕೊಂಡಿದ್ದಾರೆ. ಆತರ ಏನಾದ್ರು ಒಂದ್ ವೇಳೆ ಕೀಳ್ ಜಾತಿಯವರು ಬಂದಿದ್ದಾರೆ ಅಂತ ಅಂದ್ರೆ ಇವ್ರು ದೊಡ್ಡ ಜಾತಿ ಅಂತ ಕರ್ಸ್ಕೊಳ್ಳೋರು ಅಂತ ಸಭೆಗೆ ಬರೋದಕ್ಕೆ, ಆ ಜನರ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ, ಆ ಜನರ ಜೊತೆ ಊಟ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದ್ರಲ್ಲೂ ಕೂಡ ಹೊಸದಾಗಿ ವಿಶ್ವಾಸಿಗಳು ಯಾರಾದ್ರೂ ಸಭೆಗೆ ಬರ್ಬೇಕು ಅಂದ್ರೆ ಅವ್ರಿಗೆ ಅದ್ಭುತ ಬೇಕು, ಸ್ವಸ್ಥತೆ ಬೇಕು, ಬಿಡುಗಡೆ ಬೇಕು. ಹೌದು, ಆದ್ರೆ ಸಭೆಗೆ ಬರೋದಕ್ಕೆ ಕಾರಣ ಏನ್ ಹೇಳ್ತಾರಂದ್ರೆ, ಒಂದ್ ವೇಳೆ ಅವ್ರು ಹೇಳಲಿಲ್ಲ ಅಂದ್ರೂ ಕೂಡ ಅವ್ರಿಗಿಂತ ಕೀಳ ಕೀಳು ಜಾತಿಯ ಜನರಲ್ಲಿ ಇರೋದ್ರಿಂದ ಅಲ್ಲಿ ಹೋಗಿ ಅವ್ರ ಜೊತೆ ನಾನ್ ಕೂತ್ಕೊಳ್ಳೋದ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅದೊಂದಾದ್ರೆ ಕಾರಣ. ಇನ್ನೊಂದು ಯೂನಿವರ್ಸಲ್ ರೀಸನ್ ಏನಂದ್ರೆ, ಸಭೆಗೆ ಹೋದ್ರೆ ತುಂಬಾ ಜನ ಅನ್ಕೊಳ್ಳೋದು ಟೈಮ್ ವೇಸ್ಟ್ ಆಗುತ್ತೆ ಅಂತ. ಅದೇ ಸಭೆಗೆ ಹೋಗಿ ಒಂದು ದಿನ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ. ಮದುವೆಗೆ ಹೋಗ್ಬೇಕು, ಯಾಕಂದ್ರೆ ಈಗ ನಮ್ಮ ಸುತ್ತಲೂ ನಮ್ಮ ಸಂಬಂಧಿಕರೆಲ್ಲ ಹಿಂದೂಗಳೇ ಆಗಿರೋದ್ರಿಂದ ಅವ್ರಿಗೆಲ್ಲ ಒಳ್ಳೆ ದಿನ ಯಾವುದು ಅಂದ್ರೆ ಭಾನುವಾರ. ಕಾರಣ ಮುಖ್ಯವಾಗಿ ರಜೆ ಇರುತ್ತೆ, ಎಲ್ಲರಿಗೂ ಕೆಲಸ ಕಾರ್ಯ ಇರಲ್ಲ, ಆಫೀಸು ಇನ್ನೊಂದು ಮತ್ತೊಂದು ಅಂತ ಏನೇ ಕೆಲಸ ಇದ್ರೂ ಕೂಡ ರಜೆ ಇರುತ್ತೆ. ಹಾಗಾಗಿ ಎಲ್ರಿಗೂ ಬರೋದಕ್ಕೊಂದು ಅನುಕೂಲ ಆಗುತ್ತೆ ಅಂತ. ಆದ್ರೆ ಅವತ್ತು ನಾವು ಬ್ಯುಸಿ, ಕ್ರೈಸ್ತರು ಮಾತ್ರ ಬ್ಯುಸಿ ಆಗಿರ್ತೀವಿ. ಭಾನುವಾರ ನಾವು ಸಭೆಗೆ ಹೋಗ್ಲೇಬೇಕು, ದೇವ್ರನ್ನ ಆರಾಧಿಸ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಮದ್ವೆಗಳಿಗೆ ಹೋಗ್ತಾ ಇರ್ತೀವಿ, ಹುಟ್ಟುಹಬ್ಬಗಳಿಗೆ ಹೋಗ್ತಾ ಇರ್ತೀವಿ, ಜಾತ್ರೆಗಳಿಗೆ ಹೋಗ್ತಾ ಇರ್ತೀವಿ, ಪೂಜೆಗಳಿಗೆ ಹೋಗ್ತಾ ಇರ್ತೀವಿ, ಮನೆ ಓಪನಿಂಗ್ಗಳಿಗೆ ಹೋಗ್ತಾ ಇರ್ತೀವಿ. ಯಾಕಂದ್ರೆ ಪ್ರಾರ್ಥನೆಗಿಂತ ನಮ್ಗೆ ಅವೆಲ್ಲ ಮುಖ್ಯ. ಅದೇ ರೀತಿನೇ ತುಂಬಾ ಜನ ಮಾಡ್ತಿರೋದು ಅಲ್ಲ. ಬರ್ತಾ ಬರ್ತಾ ಜನರು ಸಭೆಗೆ ಬರೋದಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. ಅದು ರೂಢಿ ಆಗ್ಬಿಡ್ತಾ ಇದೆ ಅವರಿಗೆ. ನಾವು ಸಭೆಗೆ ಹೋಗೋದನ್ನ ರೂಢಿ ಮಾಡ್ಕೋಬೇಕೇ ವಿನ ಸಭೆಯಿಂದ ದೂರ ಇರೋದನ್ನ ರೂಢಿ ಮಾಡ್ಕೋಬಾರ್ದು. ರೂಢಿಯಾಗಿ ಕೆಲವ್ರು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಇಲ್ಲ ನೀವು ಈ ರೀತಿ ಮಾಡಬೇಡಿ, ಸಭೆಯ ಕೂಡಿ ಬರೋದನ್ನ ಮತ್ತಷ್ಟು ಮಾಡಿ ಅಂತ ಇಲ್ಲಿ ಪೌಲನು ಎಚ್ಚರಿಸ್ತಿರೋದನ್ನ ನಾವು ನೋಡ್ಬೋದು. ಮೂರನೇ ಆಶೀರ್ವಾದದ ಬಗ್ಗೆ ನಾನು ಹೇಳ್ತಾ ಇರೋದು, ಸಭೆಯಾಗಿ ಕೂಡೋದು ದೇವರ ಆಶೀರ್ವಾದ. ಅದು ನನ್ನ ಹೆಸರಲ್ಲಿ ಇಬ್ಬರು ಮೂವರು ಕೂಡಿ ಬಂದ್ರೆ ನಾನು ಅವ್ರ ಮಧ್ಯದಲ್ಲಿ ಇರ್ತೀನಿ ಅಂತ. ನೀನು ಸಭೆಯಾಗಿ ಕೂಡಿ ಬಂದ್ರೇನೆ ದೇವರ ಆಶೀರ್ವಾದ. ಅದೇನು ದೊಡ್ಡ ಚರ್ಚ್ ಆಗ್ಲಿ, ಚಿಕ್ಕ ಚರ್ಚ್ ಆಗ್ಲಿ, ಮನೆ ಆಗ್ಲಿ. ಕೆಲವರೆಲ್ಲ ಸೇವಕರು ಇನ್ನೂ ಕಷ್ಟದಲ್ಲಿ ಇರ್ತಾರೆ, ಬಾಡಿಗೆ ಮನೆಯಲ್ಲಿ ಪ್ರಾರಂಭ ಮಾಡ್ತಾರೆ ಸಭೆಗಳು. ನಾವೆಲ್ಲರೂ ಕೂಡ ಯಾರು ಸೇವೆಗೆ ಹೋದ ತಕ್ಷಣ ಚರ್ಚ್ ಕಟ್ಬಿಟ್ಟು ಸೇವೆ ಮಾಡ್ಲಿಲ್ವಲ್ಲ. ಗುಡಿಸಲಲ್ಲಿ, ಬಾಡಿಗೆ ಮನೆಗಳಲ್ಲಿ, ಶೆಡ್ಗಳಲ್ಲಿ ಪ್ರಾರ್ಥನೆ ಪ್ರಾರಂಭಿಸಿದ್ದು. ಸೊ ನಾವೆಲ್ಲ ಬಾಡಿಗೆ ಮನೆಗಳಲ್ಲೇ ಪ್ರಾರಂಭಿಸಿದ್ದಲ್ವಾ. ಸ್ಥಳ ಯಾವುದು, ಕಟ್ಟಡ ಯಾವುದು ಅನ್ನೋದೆಲ್ಲ ಮುಖ್ಯ, ಅಲ್ಲಿ ಕೂಡಿ ಬರುವಂತ ಸಭೆ ಮುಖ್ಯ. ಆ ಸಭೆ ದೇವ್ರಿಗಾಗಿ ಕೂಡಿ ಬರ್ಬೇಕು. ಸಭೆಗೆ ಬರದೇ ಇರೋರು ಹೇಗೆ ತಾನೇ ಅವರು ದೇವ್ರಿಗಾಗಿ ಸಾಕ್ಷಿಯಾಗಿ ನಿಲ್ಲಕ್ ಸಾಧ್ಯ? ವಿಶ್ವಾಸಿಗಳದ್ದು ಬಿಡಿ, ಕೆಲವು ಪಾಸ್ಟ್ಗಳು ಕೂಡ ಭಾನುವಾರ ಕೂಡ ಸಭೆಗಳಲ್ಲಿ ಇರಲ್ಲ. ಅವ್ರ ಹೆಂಡತಿರಿಗೆ ಹೇಳ್ಬಿಟ್ಟು, ಸಭೆಯಲ್ಲಿ ಯಾರಿಗಾದ್ರೂ ಒಬ್ಬರು ನಾಯಕರಿಗೆ ಹೇಳ್ಬಿಟ್ಟು, ಒಂದು ವಿಶ್ವಾಸಿ ಹಿರಿಯರು ಯಾರಾದ್ರೂ ಸ್ವಲ್ಪ ಪರವಾಗಿಲ್ಲ ಪ್ರೇಯರು ಆರಾಧನೆ ನಡೆಸಿ ವಾಕ್ಯ ಕೊಡ್ತಾರೆ ಅಂದಾಗ ಅವ್ರಿಗೆಲ್ಲ ಸಭೆ ನಡೆಸೋದಕ್ಕೆ ಹೇಳ್ಬಿಟ್ಟು ಸೇವಕರೇ ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ. ದೇವರ ನಮ್ಗೆ ಒಪ್ಸಿರುವಂತಹ ಜವಾಬ್ದಾರಿ. ನೀನೇ, ಬೇರೆ ಸಭೆಗಳಿಗೆ ಬೇರೆಯವರು ಇರ್ತಾರೆ, ಆದ್ರೆ ನಿನ್ ಸಭೆಗೆ ನಿನ್ನನ್ನೇ ದೇವ್ರು ಇಟ್ಟಿರೋದು. ನೀನ್ ಅಲ್ದಿದ್ರೆ ಅಲ್ಲಿ ಯಾರು ನಡೆಸ್ತಾರೆ? ನಾವು ಸಭೆನ ಎಷ್ಟು ಸೀರಿಯಸ್ ಆಗಿ ತಗೊಂತೀವೋ ನಮ್ಮ ಸಭಿಕರು ಕೂಡ ಅಷ್ಟೇ ಸೀರಿಯಸ್ ಆಗಿ ತಗೊಂತಾರೆ. ಯಾಕಂದ್ರೆ ಅವ್ರಿಗೆಲ್ಲ ನಾವೇ ಮಾದರಿ. ಇಲ್ಲಿ ಜಾಯ್ನ್ ಆಗಿರುವಂತವ್ರೆಲ್ಲರಿಗೂ ಹೇಳ್ತೀನಿ,
ಭಾನುವಾರ ಕ್ರೈಸ್ತರು ಅಂತ ಹೇಳಿದ್ರೆ ಏನೋ ಭಾನುವಾರ ಅಯ್ಯೋ ನಾನ್ ಸಭೆನ್ ಬಿಟ್ಟು ಹೆಂಗಿರ್ಲಿ ಅಂತ ಹೇಳ್ಬಿಟ್ಟು ಹೆಸರು ಮಾತ್ರ ಸಭೆಗೆ ಹೋಗೋದಲ್ಲ, ಜೀವವುಳ್ಳ ಆರಾಧನೆನ ಮಾಡ್ಲಿಕ್ಕೆ, ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ, ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ. ನಾನು ಆಗ್ಲೇ ಹೇಳ್ದೆ ಏನೆಲ್ಲ ದೇವರ ಅದ್ಭುತಗಳು ಮಾಡಿದ್ದಾರೆ, ಶಾಶ್ವತವಾದ ಅದ್ಭುತಗಳು, ಶಾಶ್ವತವಾದ ಆಶೀರ್ವಾದಗಳು, ಅವುಗಳನ್ನ ನೆನೆಸಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕಾಗಿ ನಾವು ಪ್ರತಿ ವಾರ ಹೋಗ್ಬೇಕಾಗಿದೆ. ಪ್ರತಿದಿನ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ಕೊತೀವಿ, ಆರಾಧಿಸ್ತಿರ್ತೀವಿ, ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಹೌದು. ಆದ್ರೆ ಸಭೆಯಾಗಿ ವಾರಕ್ಕೊಂದ್ಸಲಿ ಆದ್ರೂ ನಾವು ಸೇರಿ ದೇವ್ರನ್ನ ಆರಾಧನೆ ಮಾಡ್ಬೇಕು. ಅದು ದೇವ್ರ ಚಿತ್ತ, ಸೇವಕರ ಆಲೋಚನೆ ಅಲ್ಲ, ಅದು ಸೇವಕರ ಪ್ಲಾನ್ ಅಲ್ಲ, ಅದು ವಿಶ್ವಾಸಿಗಳೆಲ್ಲ ವಾರಕ್ಕೊಂದ್ಸಲಿ ಕೂಡಿ ಬರ್ಬೇಕು ಭಾನುವಾರ ಅಂತ ಹೇಳಿ. ದೇವರ ಆಲೋಚನೆ ಇದು. ಸಬ್ಬತ್ ದಿನವನ್ನೇ ದೇವರು ಕರ್ತನ ದಿನವಾಗಿ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆರಾಧನೆ ಅಂದ ತಕ್ಷಣ ಏನು ಸಭೆಯಾಗಿ ಕೂಡಿ ಬರ್ಬೇಕಾಗುದು, ಆದ್ರೆ ಆ ಸಭೆಯಲ್ಲಿ ಇರ್ಬೇಕಾಗಿರುವಂತಹದ್ದು ಏನಂದ್ರೆ 4 ವಿಷಯಗಳಿರ್ಬೇಕು. ಆ 4 ವಿಷಯಗಳು ಯಾವುದು? ಆರಾಧನೆ. ಏನಕ್ಕಾಗಿ ನಾವು ಸಭೆಗೆ ಹೋಗ್ಬೇಕು? ಮೊದಲನೇದಾಗಿ ಆರಾಧನೆ ಮಾಡ್ಲಿಕ್ಕೆ, ದೇವ್ರ ನಾಮನ ಮಹಿಮೆ ಪಡಿಸೋದಕ್ಕೆ. ದಯಮಾಡಿ ಆರಾಧನೆ ನಮ್ಮನ್ನ ಬಲಪಡಿಸುತ್ತೆ. ಆರಾಧನೆ ಅನ್ನೋದು ದೇವ್ರು ನಮಗ್ ಕೊಟ್ಟಿರುವಂತ ಭಾಗ್ಯ. ಪ್ರಾಣಿ ಪಕ್ಷಿಗಳು, ಕಾಡು ಮೃಗಗಳು, ಸೃಷ್ಟಿಯಲ್ಲಿ ಯಾವುದು ಕೂಡ ದೇವ್ರನ್ನ ಆರಾಧನೆ ಮಾಡಲ್ಲ. ನಾವು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಕೆಲವು ವಿಡಿಯೋಸ್ ನೋಡ್ತಿರ್ತೀವಲ್ಲ, ಪ್ರಾಣಿಗಳು ಪ್ರಾರ್ಥನೆ ಮಾಡೋದು, ನಾಯಿಗಳು ಪ್ರಾರ್ಥನೆ ಮಾಡಿ ಊಟ ಮಾಡೋದು ಅಲ್ಲ. ಅದೆಲ್ಲ ಜಸ್ಟ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಅಷ್ಟೇನ. ಮನುಷ್ಯರಿಗೆ ಮಾತ್ರನೇ ದೇವ್ರು ಕೊಟ್ಟಿರೋ ಆಶೀರ್ವಾದ ದೇವ್ರನ್ನ ಆರಾಧನೆ ಮಾಡೋದು, ದೇವ್ರ ಜೊತೆ ಇರೋದು, ದೇವ್ರನ್ನ ಅಪ್ಪ ತಂದೆಯ ಅಂತ ಕರೆಯುವಂತ ಭಾಗ್ಯ ಕೊಟ್ಟಿರೋದು. ನಾವು ದೇವ್ರ ಮಕ್ಕಳು. ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿರೋದೇ ಆತನ ಜೊತೆ ಇರೋದಕ್ಕೆ, ಆತನನ್ನೇ ಆರಾಧಿಸೋದಕ್ಕೆ. ನಿನ್ನನ್ನ ನನ್ನನ್ನ ಮಾತ್ರನೇ ದೇವ್ರು ಆರಿಸ್ಕೊಂಡಿರೋದು ಆತನ ಜೊತೆ ಇರೋದಕ್ಕೆ, ಆತನ ಆರಾಧಿಸೋದಕ್ಕೆ. ಸೃಷ್ಟಿಯಲ್ಲಿ ದೇವ್ರಿಗೆ ಯಾವುದು ಮುಖ್ಯ ಅಲ್ಲ. ಎಲ್ಲ ನಾಶ ಆಗುತ್ತೆ ಅಂತ ದೇವ್ರು ಹೇಳಿದ್ದಾರೆ. ನೀನ್ ನಾಶವಾಗಬಾರ್ದು ಅಂತ ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ದೇವ್ರ ಈ ಲೋಕದಲ್ಲಿ ಬಂದಿರೋದು. ಯಾಕಂದ್ರೆ ನೀನು ಆತನ ಸ್ವರೂಪ. ದೇವ್ರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ಆರಾಧನೆ ಅನ್ನೋದು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಹಾಡುಗಳು ಕಲಿಬೇಕು. ಹಾಡುವಾಗ ಒಬ್ಬರೇ ಹಾಡ್ತಿರ್ತಾರೆ ಸಭೆಯಲ್ಲಿ, ಇಲ್ಲ ಹಾಡಕ್ಕೆ ಹೋಗೋರು ಮಾತ್ರನೇ 4 ಜನ ಸೇರ್ಕೊಂಡು ಹಾಡ್ತಿರ್ತಾರೆ, ಬೇರೆಯವರೆಲ್ಲರೂ ಕೂಡ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಅಲ್ಲ. ನೀನ್ ದೇವರನ್ನ ನೋಡಕ್ ಹೋಗಿದೀಯ, ದೇವ್ರನ್ನ ಆರಾಧನೆ ಮಾಡ್ಲಿಕ್ಕೆ ಹೋಗಿದ್ಯಾ. ಹೋಗಿರೋ ಕೆಲ್ಸನ ಮರ್ತೋಗ್ಬೇಡ, ಏನಕ್ಕೆ ಹೋಗಿದ್ಯಾ ಅಂತ ಹೇಳ್ಬಿಟ್ಟು. ಕೆಲವರೆಲ್ಲ ದೊಡ್ಡ ದೊಡ್ಡ ಚರ್ಚ್ಗಳನ್ನ ನೋಡಿ ಹೋಗ್ತಾರೆ. ಸಭೆ ದೊಡ್ಡದು ಚಿಕ್ಕದು ಅಂತ ಅಲ್ಲ, ಅಲ್ಲಿ ಆರಾಧನೆ ಯಾವ ರೀತಿ ಇದೆ. ಒಂದ್ ವೇಳೆ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧನೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ. ನಿಮಗೆ ಆರಾಧನೆ ಮುಖ್ಯ ಆಗ್ಬೇಕೆ ವಿನಾ ಸಣ್ಣ ಪಾಸ್ಟ್ರ ದೊಡ್ಡ ಪಾಸ್ಟ್ರ, ಸಣ್ಣ ಸಭೆನ ದೊಡ್ಡ ಸಭೆನ ಅನ್ನೋದಲ್ಲ ಮುಖ್ಯ ಆಗ್ಬೇಕಾಗಿರೋದು. ಒಂದ್ ವೇಳೆ ಚಿಕ್ಕ ಪಾಸ್ಟ್ರು ಚಿಕ್ಕ ಗುಡಿಸಲಲ್ಲಿ ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡ್ತಿದಾರೆ ಅಂದ್ರೆ ದೊಡ್ಡ ದೊಡ್ಡ ಸಭೆಗಳಿಗಿಂತ ಅದೇ ಶ್ರೇಷ್ಠವಾದದ್ದು. ದೇವ್ರ ಮನಸ್ಸಲ್ಲೇ ಇರುತ್ತೆ. ಹಾಗಾಗಿ ದೇವ್ರನ್ನ ಆರಾಧನೆ ಮಾಡುವಾಗ ನಾವು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸ್ಬೇಕು. ದೇವರ ಪ್ರಸನ್ನತೆಯನ್ನು ಹೊಂದ್ಕೊಳ್ಳುವಂತ ಸಮಯ ಅದು. ದೇವರ ಬಲವನ್ನು ಹೊಂದ್ಕೊಳ್ಳುವಂತ ಸಮಯ. ನಾವೆಷ್ಟು ಮನಸ್ಫೂರ್ತಿಯಾಗಿ ದೇವರನ್ನ ಆರಾಧನೆ ಮಾಡ್ತೀವೋ ನಮ್ಮ ಮುಖದಲ್ಲೇ ಗೊತ್ತಾಗುತ್ತೆ. ಆಗ್ಲೇ ನಾವು ಪೂರ್ಣ ಮನಸ್ಸಿನಿಂದ ದೇವ್ರನ್ನ ಆರಾಧನೆ ಮಾಡಿದೀವ ಇಲ್ವಾ ಅಂತ. ಆರಾಧನೆ ಮಾಡ್ಕೊಂಡು ನೀನು ಸಭೆಯಿಂದ ಹೊರಗಡೆ ಬಂದಾಗಲೇ ಗೊತ್ತಾಗುತ್ತೆ. ನಿಜವಾಗ್ಲೂ ಅನುಭವಗಳು ನೀವು ಅನುಭವಿಸಿದಿರೋ ಇಲ್ವೋ ಅಥವಾ ಗುರುತಿಸಿದಿರೋ ಇಲ್ವೋ. ಯಾರು ಅವ್ರ ಒಂದ್ ವೇಳೆ ಸಭೆಗೆ ಬಂದಾಗ ಅಥವಾ ನಾವು ಸಭೆಗಳಿಗೆ ಹೋದಾಗ ಅನೇಕ ಚಿಂತೆ, ಭಾರಗಳು, ಸಮಸ್ಯೆಗಳಿಂದ, ಅನಾರೋಗ್ಯಗಳಿಂದ ಹೋಗ್ಬೋದು. ಆದ್ರೆ ದೇವ್ರನ್ನ ನಾವು ಮನಸ್ಫೂರ್ತಿಯಾಗಿ ಆರಾಧಿಸ್ತಾ ನಮ್ಮ ಚಿಂತಾ ಭಾರಗಳನ್ನೆಲ್ಲ ಆತನ ಮೇಲೆ ಹಾಕಿ ಪ್ರಾರ್ಥಿಸುವಾಗ ದೇವ್ರು ನಮ್ಮಲ್ಲಿ ಎಷ್ಟೋ ಸಂತೋಷ, ಉತ್ಸಾಹನ ಕೊಡ್ತಾರೆ. ಏನೋ ಒಂಥರ ನೋಡೋರ್ಗೆ ನಮ್ಮ ಮುಖದಲ್ಲಿ ಒಂದು ಕಳೆ ಇರುತ್ತೆ, ಖುಷಿ ಇರುತ್ತೆ. ಒಂದ್ ವೇಳೆ ನೀನು ಆ ರೀತಿ ಮನಸ್ಫೂರ್ತಿಯಾಗಿ ದೇವ್ರನ್ನ ಆರಾಧನೆ ಮಾಡಿಲ್ಲ ಅಂತ ಹೇಳಿದ್ರೆ ನೀನ್ ಹೇಗೋಗಿದ್ಯೋ ಹಾಗೆ ಬರುತ್ತೀಯ. ಸಭೆ ಅನ್ನೋದು ನಿನಗೊಂದು ಭಾರ ಆಗುತ್ತೆ. ಆ ಸಮಯ ನಿನಗೆ ಒಂದು ತರ ವೇಸ್ಟ್ ಆಗ್ತಿದೆಯಲ್ಲ ಅಂತ ಅನ್ಸುತ್ತೆ ತುಂಬಾ ಜನರಿಗೆ. ಯಾರು ಹೆಚ್ಚಾಗಿ ಫೋನ್ ನೋಡ್ತಿರ್ತಾರೆ ಸಭೆಯಲ್ಲಿ, ಯಾರು ಹೆಚ್ಚಾಗಿ ಫೋನ್ ಬಂದ ತಕ್ಷಣ ಎದ್ದೋಗ್ತಾರೆ. ಅವ್ರಿಗೆ ಆರಾಧನೆಗಿಂತ ಮುಖ್ಯ ಫೋನಲ್ಲಿ ಯಾರಾದ್ರೂ ಫೋನ್ ಮಾಡಿದ್ರೆ. ಭಾಷೆಗಳು ಕೂಡ ನಾನು ಹೇಳ್ತೇನೆ, ಆರಾಧನೆ ಮಾಡುವಾಗಲೇ ಫೋನ್ ಬಂದ್ರೆ ಹಂಗೆ ಮಾತಾಡ್ತಿರ್ತಾರೆ, ವಾಕ್ಯ ಹೇಳುವಾಗ ಹಂಗೆ ರಿಸೀವ್ ಮಾಡಿ ಮಾತಾಡ್ತಿರ್ತಾರೆ.
ಸಭೆ ದೇವ್ರದದು. ದೇವರ ಜೊತೆಲಿರುವಾಗ, ದೇವ್ರನ್ನ ಆರಾಧಿಸ್ತಿರುವಾಗ ನಮ್ಮ ಜೀವನದಲ್ಲಿ ಬೇರೆ ಯಾವುದು ಮುಖ್ಯ ಆಗ್ಬಾರ್ದು. ಜೀವವುಳ್ಳ ಆರಾಧನೆನ ನಾವು ಮಾಡ್ತಿರೋದು. ಎರಡನೇದಾಗಿ ಆರಾಧನೆಯಲ್ಲಿ, ಸಭೆಯಲ್ಲಿ ಇರ್ಬೇಕಾಗಿರುವಂತದ್ದು ಪ್ರಾರ್ಥನೆ. ನಿನ್ನ ಪ್ರಾರ್ಥನೆನ ಕೇಳೋದಕ್ಕೆ ಕ್ರಿಸ್ತನು ಸಿದ್ಧವಾಗಿದ್ದಾನೆ. ಯಾಕಂದ್ರೆ ಆತನೇ ಹೇಳಿದ್ದಾನೆ, ನನ್ನ ಹೆಸರಲ್ಲಿ ನೀವು ಕೇಳ್ಕೊಳ್ಳಿ, ಏನ್ ಬೇಕಾದ್ರೂ ಕೇಳ್ಕೊಳ್ಳಿ, ಇಲ್ಲಿವರೆಗೂ ನೀವೇನು ಕೇಳಿಲ್ಲ, ಏಸು ಎಂಬ ಹೆಸರಲ್ಲಿ ನೀವು ಕೇಳ್ಕೊಂಡ್ರೆ ಪಡ್ಕೊಳ್ತೀರಾ ಅಂತ. ಸಭೆಗೆ ಏನಕ್ಕೆ ಹೋಗ್ಬೇಕು ನಾವು? ಆತನ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕು. ಒಬ್ಬರಿಗಿಂತ ಇಬ್ಬರು ಲೇಸು ಅನ್ನೋ ತರ ನಾವು ಸಭೆಯಲ್ಲಿ ಸೇರಿ ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸುವಾಗ ಖಂಡಿತ ದೇವ್ರು ನಮ್ಗೆ ಉತ್ತರಗಳನ್ನ ಕೊಡ್ತಾರೆ. ದೇವರೊಂದು ಸ್ಥಳವನ್ನ ಗುರುತಿಸಿದರೆ ಆ ಸ್ಥಳದಲ್ಲಿ ಹೋಗಿ ನೀನು ಆರಾಧನೆ ಮಾಡು ಅಂದ್ರೆ ನಾವು ಹೋಗ್ಬೇಕು. ನಿನ್ನ ಚಿಂತಾಭಾರವನ್ನೆಲ್ಲ ದೇವ್ರ ಮೇಲೆ ಹಾಕುವಂತ ಸ್ಥಳ ಅದು. ಪ್ರಾರ್ಥನೆಗಳಿಗೆ ಉತ್ತರ ಸಿಗುವಂತ ಸ್ಥಳ ಅದು. ಸೊಲೊಮೋನನು ದೇವಾಲಯವನ್ನು ಪ್ರತಿಷ್ಠೆ ಮಾಡುವಾಗ ಮಾಡಿದಂತ ಪ್ರಾರ್ಥನೆ, ಈ ಸಭೆಗೆ ಬಂದು, ಈ ದೇವಾಲಯಕ್ಕೆ ಬಂದು ಯಾರಾದ್ರೂ ಪ್ರಾರ್ಥನೆ ಮಾಡಿದ್ರೆ, ಅಥವಾ ದೇವಾಲಯದ ಕಡೆಗೆ ತಿರುಗಿ ಯಾರಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅವರ ಪ್ರಾರ್ಥನೆಗಳಿಗೆ ಉತ್ತರ ಕೊಡು ದೇವ್ರೆ ಅಂತ. ಚರ್ಚ್ ಓಪನಿಂಗ್ಗಳು ಮಾಡುವಾಗಲೆಲ್ಲ ಸೇವಕರುಗಳು, ವಿಶ್ವಾಸಿಗಳು ಪ್ರಾರ್ಥನೆ ಮಾಡೋದೇನು? ಈ ಸಭೆಗೆ ಬರೋರು ರಕ್ಷಣೆ ಹೊಂದ್ಬೇಕು, ಈ ಸಭೆಗೆ ಬರೋರು ಆಶೀರ್ವಾದ ಹೊಂದ್ಬೇಕು, ಈ ಸಭೆಗೆ ಬರೋರು ಬಿಡುಗಡೆ ಹೊಂದ್ಬೇಕು, ಈ ಸಭೆಯಲ್ಲಿ ದೇವರ ಕಾರ್ಯಗಳು ನಡಿಬೇಕು ಅಂತ, ಈ ಸಭೆಗೆ ಬಂದು ಪ್ರಾರ್ಥನೆ ಮಾಡೋರ್ಗೆ ಉತ್ತರಗಳು ಸಿಗ್ಬೇಕು ಅಂತ. ಖಂಡಿತ ಅವು ನೆರವೇರುತ್ತೆ. ಮೂರನೇದಾಗಿ ಏನಕ್ಕೆ ನಾವು ಸಭೆಗೆ ಹೋಗ್ಬೇಕು? ಅನ್ಯೂನ್ಯತೆಗೋಸ್ಕರ. ಆರಾಧನೆ ಅನ್ನೋದು ದೇವ್ರ ಜೊತೆ ಅನ್ಯೂನ್ಯತೆ. ಆದ್ರೆ ಇದು ನಾನು ಹೇಳ್ತಿರೋದು ಅನ್ಯೂನ್ಯತೆ ಒಬ್ಬರನ್ನೊಬ್ರು ಬಲಪಡಿಸುವಂಥದ್ದು. ಒಬ್ಬರನ್ನೊಬ್ರು ನೋಡುವಾಗ, ಒಬ್ಬರನ್ನೊಬ್ರು ಮಾತನಾಡುವಾಗ, ಒಂದೊಂದು ವಾರ ಒಬ್ಬೊಬ್ರು ಸಂತೋಷವಾಗಿರ್ತೀರಾ, ಒಂದೊಂದು ವಾರ ಒಬ್ಬೊಬ್ರಿಗೂ ಬಲವಾಗಿರ್ತೀರಾ. ಈ ವಾರ ನೀನ್ ಬಲವಾಗಿದ್ರೆ ಇನ್ನೊಬ್ರು ಸೋತೋಗಿರ್ಬೋದು ನಿನ್ ಜೊತೆಗೆ ಸಭೆಗೆ ಬರೋರು. ಒಂದ್ ವೇಳೆ ನೆಕ್ಸ್ಟ್ ವಾರದಲ್ಲಿ ನೀನ್ ಸೋತೋಗಿರ್ತೀಯ, ಇನ್ನೊಬ್ರು ಬಲವಾಗಿರ್ತಾರೆ. ಯಾಕಂದ್ರೆ ಸಮಸ್ಯೆಗಳನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತೆ, ಆದ್ರೆ ಒಟ್ಟಿಗೆ ಏನು ಬರಲ್ಲ. ಕೆಲವು ಸಲ ನಾವು ಬಲವಾಗಿ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ಬಲವಾಗಿರ್ತೀವಿ, ಇನ್ನು ಕೆಲವರು ಆ ಸಮಸ್ಯೆಗಳು, ಕಷ್ಟಗಳಿಂದ ಸೋತೋಗಿರ್ತಾರೆ. ಆ ಅನ್ಯೂನ್ಯತೆ ಅನ್ನೋದು ನಮ್ಮನ್ನ ಬಲಪಡಿಸುವಂತ ಇರಬೇಕು. ಕಾಲೆಳೆಯೋದನ್ನ ಬಿಡ್ಬೇಕು ನಾವು, ಚಾಡಿ ಹೇಳೋದನ್ನ ಬಿಡ್ಬೇಕು ನಾವು, ಸಭೆಯಲ್ಲಿ ಇನ್ನೊಬ್ಬರನ್ನ ಕೀಳಾಗಿ ನೋಡೋದನ್ನ ಬಿಡ್ಬೇಕು. ನಮ್ಮ ದೇಹದಲ್ಲಿ ಹೇಗೆ ಎಲ್ಲಾ ಅಂಗಗಳು ಮುಖ್ಯನೋ, ಯಾವ ಅಂಗನೂ ಕೂಡ ಕೆಲ್ಸಕ್ಕೆ ಬಾರದೆ ಇಲ್ವೋ, ಎಲ್ಲವೂ ಕೂಡ ಅವುಗಳದೇ ಆದಂತಹ ಮಹತ್ವವನ್ನ ಹೊಂದಿದಾವೋ, ಹಾಗೇನೆ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಯಾರನ್ನು ಕೂಡ ನಾವು ಕೀಳಾಗಿ ನೋಡಬಾರ್ದು. ಒಂದ್ ವೇಳೆ ಅವ್ರು ಪ್ರಾರ್ಥನೆ ಮಾಡೋಕ್ ಬರುತ್ತಾ ಇಲ್ವಾ, ಓದಕ್ ಬರುತ್ತಾ ಇಲ್ವಾ, ಆರಾಧನೆ ಮಾಡಕ್ ಬರುತ್ತಾ ಇಲ್ವಾ, ಹಾಡಾಡಕ್ ಬರುತ್ತಾ ಇಲ್ವಾ, ಅವ್ರನ್ನ ನಾವು ತೀರ್ಪು ಮಾಡೋದಕ್ಕೋ ಅಥವಾ ಅವರನ್ನ ಕೀಳಾಗಿ ಮಾತಾಡೋದಕ್ಕೂ ಅಲ್ಲ ನಾವು ಹೋಗ್ಬೇಕಾಗಿರೋದು. ಅವ್ರನ್ನ ಬಲಪಡಿಸ್ಬೇಕು. ಅನ್ಯೂನ್ಯತೆ ಅನ್ನೋದೇ, ನಾವೆಲ್ಲರೂ ಒಟ್ಟಾಗಿ ಕೂಡಿ ಬರ್ಬೇಕಾಗಿರೋದೇ ನಾವೆಲ್ಲರೂ ಬಲ ಹೊಂದಬೇಕು, ಒಬ್ಬರನ್ನೊಬ್ರು ಪ್ರೋತ್ಸಾಹಿಸ್ಬೇಕು ಅಂತ. ಒಬ್ಬರ ಕಷ್ಟನ ಒಬ್ರು ಹಂಚ್ಕೋಬೇಕು, ಒಬ್ಬರ ಒಂದು ಸಂತೋಷನ ಇನ್ನೊಬ್ರ ಹತ್ರ ಹಂಚ್ಕೋಬೇಕು. ನಾಲ್ಕನೇದಾಗಿ ದಾನಗಳು ಅಂತೀವಿ. ಆ ದಾನಗಳು ಅಂದ್ರೆ ಸಭೆಯಾಗಿ ನಾವು ಕೂಡಿ ಬರುವಂತದ್ದು ದೇವರಿಗೆ ಕಾಣಿಕೆಗಳು ಕೊಡೋದಕ್ಕೆ, ಮತ್ತು ಕಷ್ಟದಲ್ಲಿ, ಬಡತನದಲ್ಲಿ ಇರುವಂತವ್ರಿಗೆ ಸಹಾಯ ಮಾಡ್ಲಿಕ್ಕೆ. ಪ್ರಪಂಚದಲ್ಲೇ ಸಹಾಯ ಮಾಡುವವರು ಯಾರಾದ್ರೂ ಇದ್ದಾರೆ ಅಂದ್ರೆ ಕ್ರೈಸ್ತರೇ ಅತಿ ಹೆಚ್ಚಾಗಿ. ಅವರು ಎಲ್ಲರಿಗೂ ಕೂಡ ಸಹಾಯ ಮಾಡುವಂತ ಆ ಗುಣ ಹೊಂದಿದ್ದಾರೆ. ನಾನು ನೀನು ಸಭೆಗೆ ಏನ್ ಕೊಡ್ಬೇಕು ಅದು ಕೊಡ್ಬೇಕು. ತುಂಬಾ ಜನ ಮಲಾಕಿ ಪತ್ರಿಕೆಯಲ್ಲಿ ಪುಸ್ತಕದಲ್ಲಿ ಹೇಳೋ ಪ್ರಕಾರ ಕದೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೇವರು ಕೊಡೋದನ್ನ ಕೊಡದೇ ಇರ್ತೀವಿ ನಾವು. ಸಭೆ ಹೇಗ್ ಬೆಳೆಯುತ್ತೆ? ದೇವ್ರು ಹೇಳಿರೋದು, ದೇವ್ರಿಗೇನು ಅವಶ್ಯಕತೆ ಇಲ್ಲ ನಿನ್ ಕಾಣಿಕೆ ದಶಂಭಾಗ. ಸಭೆ ಬೆಳಿಬೇಕಂದ್ರೆ ಅದೊಂದು ವ್ಯವಸ್ಥೆ ದೇವ್ರು ಮಾಡಿರೋದು. ನೀನು ಹೋಗೋ ಸಭೆಗೆ ಕಾಣಿಕೆ ಕೊಡ್ಬೇಕು. 5 ರೂಪಾಯಿ 10 ರೂಪಾಯ ಯೋಚನೆ ಮಾಡು. ನಾವು ಚಿಕ್ಕವರಿದ್ದಾಗಲಿಂದಲೂ ಅದೇ ಕಾಣಿಕೆ ಕೊಡ್ತಾ ಇದೀವಿ, ಈಗಲೂ ಅದೇ ಕಾಣಿಕೆ. ಹೇಗೆ ನೀನ್ ಹೋಗೋ ಸಭೆ ಹೇಗೆ ಬೆಳೆಯುತ್ತೆ? ಎಷ್ಟು ದಶಭಾಗ ಕೊಡ್ತಾ ಇರ್ತೀವಿ ನಾವು ಸಭೆಗೋಸ್ಕರ. ನಾವ್ ಏನ್ ಮಾಡ್ತಾ ಇದೀವಿ? ಸಭೆ ಅಂದ ತಕ್ಷಣ ಅದು ಸೇವಕರ ಕೆಲಸ, ಸೇವಕರ ಕುಟುಂಬದ ಕೆಲಸ,
ಅವ್ರು ಕಟ್ಕೊಳ್ಳಿ, ಅವ್ರು ನೋಡ್ಕೊಳ್ಳಿ, ಅವ್ರು ಮಾಡ್ಕೊಳ್ಳಿ ಅಂತ. ಹಾಗಾಗಿ ನಿನಗೂ ಆ ಸಭೆಗೂ ಸಂಬಂಧ ಇಲ್ವಾ? ಮನೇಲಿರೋರೆಲ್ಲರೂ ಅದು ಗಂಡನ ಕೆಲಸ, ಅದು ತಂದೆ ಕೆಲಸ, ಮನೇಲಿರೋದು ಪ್ರತಿಯೊಂದು ತಂದೆ ನೋಡ್ಕೋಬೇಕು, ಅದು ಅವ್ರ ಜವಾಬ್ದಾರಿ ಅನ್ಕೊಂಡು ಬೇರೆಯವ್ರ ಮನೇಲಿರೋರು ಯಾರು ದುಡಿದೆ ಮನೆಗೋಸ್ಕರ ಕಷ್ಟಪಡದೆ ಇದ್ರೆ ಆ ಕುಟುಂಬಕ್ಕೋಸ್ಕರ ಅದು ಹೆಂಗ್ ಬೆಳೆಯುತ್ತೆ ಕುಟುಂಬ? ಇದ್ದ ಹಾಗೆ ತಾನೇ ಇರುತ್ತೆ. ಸಭೆನೂ ಹಾಗೇನೆ. ಸೇವಕರು ಒಂದು ನಾಯಕನಾಗಿ ಮುಂದೆ ಇರ್ತಾನೆ. ಯಾವ ಸಭಿಕರು ಸೇವಕರ ಜೊತೆ ನಿಲ್ಲಲು, ಕೊಡ್ಬೇಕಾಗಿರುತ್ತೋ ಕಾಣಿಕೆ ದಶಂಭಗಳು ಕೊಡಲು, ಆ ಸಭೆ ಯಾವ ತರದ್ದು ಡೆವಲಪ್ಮೆಂಟ್ಸ್ ಕಾಣಕ್ ಸಾಧ್ಯ ಇಲ್ಲ. ತುಂಬಾ ಜನ ವಿಶ್ವಾಸಿಗಳು ನಮ್ಮ ಪಾಸ್ಟರ್ಗೆ ಏನಪ್ಪ ಎಲ್ಲೆಲ್ಲಿಂದಲೂ ಬರುತ್ತೆ ಕಾಣಿಕೆ ದಶಂಭಾಗ, ತುಂಬಾ ಕಡೆ ಸಂಸ್ಥೆಗಳಿಂದ ಕೊಡ್ತಾರೆ, ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ ಅಂತ. ನೀನ್ ಏನ್ ಕೊಡ್ತಿದ್ಯಾ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿರೋದು. ನೀನ್ ಸಭೆಗಾಗಿ ಏನ್ ಮಾಡ್ತಿದ್ಯಾ ಅನ್ನೋದು ಹೇಳ್ತಿರೋದು. ಸೊ ಸಭೆ ಕೊಡ್ಬೇಕು. ನಿನ್ನ ಒಂದು ನೆರೆಹೊರೆಯವರು ಸಭೆಗೆ ಬರುವವರಲ್ಲೇ ಕೆಲವ್ರಿಗೆ ಸಮಸ್ಯೆಗಳಿರುತ್ತೆ, ಅನಾರೋಗ್ಯಗಳಿರುತ್ತೆ, ₹1 ಇರಲ್ಲ. ಕೆಲವ್ರು ಹೇಳ್ಕೊಳಲ್ಲ, ಕೆಲವ್ರು ಬಾಯ್ ಬಿಟ್ಟು ಕೇಳ್ತಾರೆ, ಆದ್ರೆ ಕೆಲವ್ರು ಕೇಳಲ್ಲ. ಅವ್ರ ಪರಿಸ್ಥಿತಿಗೆ ನಾವೇನೆ ಸಹಾಯ ಮಾಡ್ಬೇಕು. ಆರಾಧನೆ ಅಂದ್ರೆ ಇವೆಲ್ಲವೂ ಕೂಡ ಇದೆ. ಕೆಲವರೆಲ್ಲ ಪ್ರಿಪರೇಷನ್ ಇಂದ ಇಲ್ಲದೇನೆ ಬರ್ತಾರೆ. ಆರಾಧನೆಗೆ ಸಿದ್ಧರಾಗಿ ಬರ್ಬೇಕು, ಪ್ರಾರ್ಥನೆಗಳಿಗೆ ಸಿದ್ಧರಾಗಿ ಬರ್ಬೇಕು, ಅನ್ಯೂನ್ಯತೆಗಾಗಿ ಸಿದ್ಧರಾಗಿ ಬರ್ಬೇಕು, ಕಾಣಿಕೆಗಳನ್ನು ಕೂಡ ಸಿದ್ಧ ಮಾಡ್ಕೊಂಡು ಬರ್ಬೇಕು. ಶ್ರೇಷ್ಠವಾದ ಒಂದು ಕಾಣಿಕೆ, ಏನೋ ಒಂದು ಮದುವೆಗೆ ಹೋಗ್ತೀವಿ, ಒಂದು ಬರ್ತಡೆಗೆ ಹೋಗ್ತೀವಿ ಅಂದ್ರೇನೆ ಅವ್ರಿಗೆ ಇಷ್ಟವಾದದ್ದು ಶ್ರೇಷ್ಠವಾದದನ್ನ ಸಿದ್ಧ ಮಾಡ್ಕೊಂಡು ಒಂದು ಮುಯಿ ಕವರ್ ತಗೊಂಡು ಅದರಲ್ಲಿ ಮುಯಿ ಹಾಕ್ಬಿಟ್ಟು ಕೊಡ್ತೀವಿ. ಯಾರು ಕೂಡ ಡೈರೆಕ್ಟ್ ಆಗಿ ದುಡ್ಡು ಕೊಡಕ್ ಹೋಗಲ್ಲ. ಮುಯಿ ಕೊಡುವಾಗಲೇ ಮನುಷ್ಯರು ಕೊಡೋದನ್ನೇ ನಾವು ಅಷ್ಟು ಗೌರವಯುತವಾಗಿ ಕೊಡ್ತೀವಿ, ಹೆಸರೆಲ್ಲ ಬರ್ದು ಅಡ್ರೆಸ್ ಎಲ್ಲ ಬರ್ದು. ಕಾಣಿಕೆ ಅಂತ ಹೇಳಿದ್ರೆ ಯಾವ ಸಿದ್ಧತೆನೂ ಇರಲ್ಲ. ಅಲ್ಲಿ ಬಂದು ಹುಡುಕ್ತಾ ಇರ್ತಾರೆ, ಅಯ್ಯೋ ಕಾಣಿಕೆ ಇಲ್ಲ. ಪ್ರತಿಯೊಂದು ಕೂಡ ಸಿದ್ಧರಾಗಿ ಬರೋದು ತುಂಬಾ ಮುಖ್ಯ. ಕೊನೆಯದಾಗಿ ನಾವು ನೋಡಿದ್ರೆ ಆರಾಧಿಸುವವರಿಗೂ ಕೂಡ ದೇವರ ಆಶೀರ್ವಾದ ಮಾಡ್ತಾನೆ. ಆರಾಧಿಸುವಂತ ಪ್ರತಿಯೊಬ್ಬರು ಕೂಡ ಆರಾಧನೆಯೇ ಒಂದು ಆಶೀರ್ವಾದ. ನೀನ್ ಆರಾಧನೆ ಮಾಡ್ತಿದೀಯ ಅಂದ್ರೆ ಅದು ದೇವರು ನೀನು ಕೊಟ್ಟಿರುವಂತ ದೊಡ್ಡ ಆಶೀರ್ವಾದ. ಅದನ್ನ ಮಿಸ್ ಮಾಡ್ಕೋಬೇಡ. ಎಲ್ಲೇ ನೀನು ಇದ್ರು ದೇವ್ರು ನಿನಗೆ ಕೊಟ್ಟಂತ ಆಶೀರ್ವಾದ ಅದು. ಆರಾಧನೆಗೋಸ್ಕರನೇ ನಾವು ಬದುಕಬೇಕು. ಆರಾಧನೆ ಆತ್ಮಿಕ ಉಸಿರಾಟ ಅದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ದೇವರ ಸಭೆ ಅನ್ನೋದು ಮರಿಬೇಡ. ನಿನ್ನ ಕುಟುಂಬ ದೇವರ ಸಭೆ ಅನ್ನೋದು ಮರಿಬೇಡ. ನೀನು ಹೋಗ್ತಿರೋ ಅಥವಾ ನಡೆಸ್ತಿರೋ ಆ ಸಭೆ ದೇವರ ಸಭೆ ಅದು. ನಿನ್ನ ಮೇಲೆ ನಿನಗಾಗ್ಲಿ, ನಿನ್ನ ಕುಟುಂಬದ ಮೇಲೆ ನಿನಗಾಗ್ಲಿ, ನಿನ್ನ ಸಭೆ ಮೇಲೆ ನಿನಗಾಗ್ಲಿ ಅಧಿಕಾರ ಇಲ್ಲ. ಅಧಿಕಾರ ಇರೋದು ಕ್ರಿಸ್ತನಿಗೆ. ನಿನ್ನ ಮನೇನೆ ನೀನ್ ಹೇಳ್ದಂಗ್ ನಡಿಬೇಕು ಅಂತ ನೀನು ಯೋಚನೆ ಮಾಡ್ತೀಯ. ಹಾಗಾದ್ರೆ ನಾವೆಲ್ಲರೂ ಕ್ರಿಸ್ತನ ರಕ್ತದಿಂದ ಕೊಂಡ್ಕೊಳ್ಳಲ್ಪಟ್ಟವರು. ಹಾಗಿರುವಾಗ ಇನ್ನ ಕ್ರಿಸ್ತನಿಗೆ ತಾನೇ ಅಧಿಕಾರ ಇದೆ. ಬೈಬಲ್ ಅಲ್ಲಿ ಇರುವಂತಹ ವಚನಗಳು ಯೇಸು ಸ್ವಾಮಿ ಹೇಳಿರುವಂತದ್ದು, ಅದ್ರ ಪ್ರಕಾರ ನಾವು ಬದುಕಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಲ್ಲ. ಈ ವಾಕ್ಯದಿಂದ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಬಂದು ನಿಮ್ಮನ್ನು ಆರಾಧನೆ ಮಾಡ್ಲಿಕ್ಕೆ, ಸ್ತುತಿಸ್ಲಿಕ್ಕೆ ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ. ನಮ್ಮ ಜೀವನದಲ್ಲೂ, ಕುಟುಂಬದಲ್ಲೂ, ಸಭೆಯಲ್ಲೂ ನೀನೇ ಯಜಮಾನನಾಗಿದ್ದು ಆಳ್ವಿಕೆ ಮಾಡಿರಿ ಕರ್ತನೇ. ನಿಮ್ಮ ಇಷ್ಟದಂತೆ, ಚಿತ್ತದಂತೆ ನಾವು ಜೀವಿಸಲು ಕೃಪೆ ತೋರಿಸ್ರಿ. ಕ್ರಿಸ್ತನಾದ ಯೇಸುವಿನಾದಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ತಂದೆ. ಆಮೆನ್.